ನಮಸ್ಕಾರ. ಸೋಷಿಯಲ್ ಮೀಡಿಯಾ ಅಂದ್ರೆ ಈಗ ಬರೀ ಬದ್ಲಾವಣೆ ಅಲ್ಲ, ಒಂದ್ ರೀತಿ ಕ್ರಾಂತಿಯೇ ನಡೀತಿದೆ. ಈ ಬದ್ಲಾವಣೆಗೆ ಕಾರಣ ಏನು? ಮತ್ತೆ 2026ರ ಹೊತ್ತಿಗೆ ನಮ್ಮೆಲ್ಲರ ಡಿಜಿಟಲ್ ಲೈಫ್ ಹೇಗಿರ್ಲಿದೆ? ಬನ್ನಿ, ಇವತ್ತು ಇದರ ಬಗ್ಗೆನೇ ಮಾತಾಡೋಣ. ಮೊದಲಿಗೆ ಈ ಒಂದು ಸಂಖ್ಯೆಯನ್ನ ಗಮನಿಸಿ. 5.17 ಬಿಲಿಯನ್. ಇದೇನು ಸುಮ್ನೆ ಒಂದು ನಂಬರ್ ಅನ್ಕೋಬೇಡಿ. ಇದು ನಮ್ಮ ಭೂಮಿಯ 3/2 ಜನರನ್ನು ಒಟ್ಟಿಗೆ ಸೇರಿಸಿರೋ ಒಂದು ದೊಡ್ಡ ಡಿಜಿಟಲ್ ಶಕ್ತಿ. ಅಂದ್ರೆ ಜಗತ್ತಿನ ಬಹುತೇಕ ಜನ ಈಗ ಒಂದೇ ಡಿಜಿಟಲ್ ನೆಟ್ವರ್ಕ್ನಲ್ಲಿದ್ದಾರೆ. ನಾವು ಮಾತಾಡೋ ರೀತಿ, ವ್ಯಾಪಾರ ಮಾಡೋ ರೀತಿ, ನಮ್ಮ ಸಂಸ್ಕೃತಿ ಎಲ್ಲದರ ಮೇಲೂ ಇದು ಪ್ರಭಾವ ಬೀರ್ತಿದೆ. ಆದ್ರೆ ಇದು ನಮ್ಮನ್ನ ಎಲ್ಲಿ ಕರ್ಕೊಂಡೋಗ್ತಿದೆ? ಹೌದು, ಈ ದೊಡ್ಡ ಡಿಜಿಟಲ್ ಪ್ರಪಂಚ ಯಾವ ದಿಕ್ಕಿನಲ್ಲಿ ಹೋಗ್ತಿದೆ? ನಾವೆಲ್ಲರೂ ಬರೀ ಸ್ಕ್ರೋಲ್ ಮಾಡ್ತಾ ಸಮಯ ಕಳೀತಿದೀವಾ ಅಥವಾ ನಮ್ಮ ಅಭ್ಯಾಸಗಳೇ ಬದಲಾಗ್ತಿದ್ಯಾ? ಇದರ ಹಿಂದಿನ ಅಸಲಿ ಕಾರಣಗಳೇನು ಅಂತ ನೋಡೋಣ ಬನ್ನಿ. ಮೊದಲನೇ ದೊಡ್ಡ ಬದಲಾವಣೆ ಇಲ್ಲಿದೆ ನೋಡಿ. ಸೋಷಿಯಲ್ ಮೀಡಿಯಾ ಅಂದ್ರೆ ಈಗ ಫ್ರೆಂಡ್ಸ್ ಜೊತೆ ಮಾತಾಡೋ ಜಾಗ ಮಾತ್ರ ಅಲ್ಲ, ಅದು ಒಂದು ದೊಡ್ಡ ಡಿಜಿಟಲ್ ಮಾಲ್ ಆಗಿ ಬದಲಾಗಿದೆ. ಅಂದ್ರೆ ನಿಮ್ಮ ಫೀಡ್ನಿಂದ ನೇರವಾಗಿ ಶಾಪಿಂಗ್ ಮುಗಿಸ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಪಿಂಟ್ರೆಸ್ಟ್. ಇದು ಬರೀ ಫೋಟೋ ಶೇರ್ ಮಾಡೋ ಪ್ಲಾಟ್ಫಾರ್ಮ್ ಅಲ್ಲ, ಇದು ಹೊಸ ಐಡಿಯಾಗಳನ್ನ ಹುಡ್ಕೋಕೆ, ಪ್ಲಾನ್ ಮಾಡೋಕೆ ಮತ್ತು ಆ ಐಡಿಯಾಗಳನ್ನ ನಿಜವಾಗ್ಸೋಕೆ, ನೇರವಾಗಿ ಖರೀದಿ ಮಾಡೋಕೆ ಇರುವ ಒಂದು ಪವರ್ಫುಲ್ ಟೂಲ್. ಪಿಂಟ್ರೆಸ್ಟ್ ಇಷ್ಟು ಸಕ್ಸಸ್ಫುಲ್ ಆಗಿರೋದ್ರ ಹಿಂದಿರೋ ಸೀಕ್ರೆಟ್ ಅಂದ್ರೆ ಅದರ ಯೂಸರ್ಸ್. ಇಲ್ಲಿ ಗಮನಿಸಿ, ಬಹುತೇಕ ಬಳಕೆದಾರರು ಮಹಿಳೆಯರು, ಮತ್ತೆ ಅವರೆಲ್ಲ ಏನಾದ್ರೂ ಕೊಂಡುಕೊಳ್ಬೇಕು ಅನ್ನೋ ಸ್ಪಷ್ಟ ಉದ್ದೇಶದಿಂದಲೇ ಬರ್ತಾರೆ. ಇದೇ ಕಾರಣಕ್ಕೆ ಇದೊಂದು ದೊಡ್ಡ ಕಮರ್ಷಿಯಲ್ ಪವರ್ ಹೌಸ್ ಆಗಿದೆ. ನೋಡಿ, ಇಲ್ಲಿ ಜನ ಸುಮ್ನೆ ಟೈಮ್ ಪಾಸ್ ಮಾಡೋಕೆ ಬರೋದಿಲ್ಲ. ಒಂದು ಹೊಸ ಐಡಿಯಾ ಅಥವಾ ಇನ್ಸ್ಪಿರೇಷನ್ಗೋಸ್ಕರ ಬಂದು ಏನಾದ್ರೂ ಒಂದ್ ಖರೀದಿಯೊಂದಿಗೆ ವಾಪಸ್ ಹೋಗ್ತಾರೆ. ಇದೇ ನೋಡಿ ಹೊಸ ರೂಲ್. ಸೋಷಿಯಲ್ ಮೀಡಿಯಾ ಈಗ ಡೈರೆಕ್ಟ್ ಸೇಲ್ಸ್ ಪ್ಲಾಟ್ಫಾರ್ಮ್. ಸರಿ, ಈಗ ಎರಡನೇ ದೊಡ್ಡ ಬದಲಾವಣೆ ಕಡೆ ಹೋಗೋಣ. ದಿನವೂ ಲಕ್ಷಾಂತರ ಪೋಸ್ಟ್, ವಿಡಿಯೋ ಬರೋ ಈ ಕಂಟೆಂಟ್ ಸಾಗರದಲ್ಲಿ ಜನರ ಅಟೆನ್ಷನ್ ಹಿಡಿದಿಟ್ಕೊಳ್ಳೋ ಹೇಗೆ? ಯಾವ ಥರದ ಕಂಟೆಂಟ್ ನಿಜವಾಗಿಯೂ ವರ್ಕ್ ಆಗುತ್ತೆ? ಈ ನಂಬರ್ಗಳೇ ಇಡೀ ಕಥೆಯನ್ನ ಹೇಳುತ್ತವೆ ನೋಡಿ. ಟಿಕ್ಟಾಕಲ್ಲಿ ಎಂಗೇಜ್ಮೆಂಟ್ ರೇಟ್ 5%ಗಿಂತ ಜಾಸ್ತಿ ಇದೆ. ಆದ್ರೆ ಫೇಸ್ಬುಕ್ ಮತ್ತೆ ಎಕ್ಸ್ ಅಂದ್ರೆ ಟ್ವಿಟರಲ್ಲಿ 0.1%ಗಿಂತನೂ ಕಡಿಮೆ. ಜನರ ಗಮನ ಎಲ್ಲಿಗೆ ಶಿಫ್ಟ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜನರ ಗಮನ ಸೆಳೆಯೋ ಯುದ್ಧನಲ್ಲಿ ಶಾರ್ಟ್ ಫಾರ್ಮ್ ವಿಡಿಯೋನೇ ಕಿಂಗ್. ಇನ್ಸ್ಟಾಗ್ರಾಮ್ ರೀಲ್ಸನ್ನೇ ನೋಡಿ, ಒಂದು ನಾರ್ಮಲ್ ಪೋಸ್ಟ್ಗಿಂತ 2.5 ಪಟ್ಟು ಜಾಸ್ತಿ ಎಂಗೇಜ್ಮೆಂಟ್ ತಂದ್ಕೊಡುತ್ತೆ. ಅಂದ್ರೆ ವಿಡಿಯೋ ಅನ್ನೋದು ಈಗ ಒಂದು ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಆದ್ರೆ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯವಿದೆ. ಒಂದ್ ಕಡೆ ಜನರಿಗೆ ಅಸಲಿ, ನಿಜವಾದ ಹ್ಯೂಮನ್ ಕನೆಕ್ಷನ್ ಬೇಕು. ಇನ್ನೊಂದ್ ಕಡೆ ಎಐ ಟೂಲ್ಸ್ ಬಳಸದೆ ಇಷ್ಟು ವೇಗವಾಗಿ ಕಂಟೆಂಟ್ ಮಾಡೋದು ಅಸಾಧ್ಯ. ಈ ಬ್ಯಾಲೆನ್ಸ್ ಮಾಡೋದೇ ಇವತ್ತಿನ ಕ್ರಿಯೇಟಿವಿಟಿಯ ದೊಡ್ಡ ಚಾಲೆಂಜ್. ಈ ಚಾಲೆಂಜ್ಗೆ ಉತ್ತರವೇ ನಮ್ಮ ಮೂರೇ ದೊಡ್ಡ ಟ್ರೆಂಡ್: ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಇದು ಈಗ ಕೇವಲ ಒಂದು ಟೆಕ್ನಾಲಜಿ ಅಲ್ಲ, ಇದು ಸೋಷಿಯಲ್ ಮೀಡಿಯಾದ ಡ್ರೈವಿಂಗ್ ಸೀಟ್ನಲ್ಲೇ ಕೂತಿದೆ. ಇದನ್ನ ನಂಬೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ನಿಜ. ಈಗಾಗ್ಲೇ 55% ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಮಾರ್ಕೆಟರ್ಸ್ ತಮ್ಮ ಸೋಷಿಯಲ್ ಮೀಡಿಯಾ ಕಂಟೆಂಟ್ಗೆ ಎಐ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇದು ಕೇವಲ ಶುರು ಅಷ್ಟೇ. ಇದರ ಅರ್ಥ ತುಂಬಾ ಸಿಂಪಲ್. ಎಐ ಬಳಸೋದು ಇನ್ಮುಂದೆ ಒಂದು ಚಾಯ್ಸ್ ಅಲ್ಲ. ಈ ಫಾಸ್ಟ್ ಜಗತ್ತಿನಲ್ಲಿ ಮುಂದೆ ಇರಬೇಕು ಅಂದ್ರೆ ಇದು ಅನಿವಾರ್ಯ. ಇದೊಂದು ಹೊಸ ಸ್ಟ್ಯಾಂಡರ್ಡ್. ಎಐ ಹಳೆ ವರ್ಕಿಂಗ್ ಸ್ಟೈಲನ್ನೇ ಬದಲಾಯಿಸ್ತಿದೆ. ತಿಂಗಳುಗಟ್ಲೆ ಕಂಟೆಂಟ್ ಕ್ಯಾಲೆಂಡರ್ ಮಾಡೋ ಬದಲು ಈಗ ರಿಯಲ್ ಟೈಮಲ್ಲಿ ಟ್ರೆಂಡ್ಸ್ ಕಂಡುಹಿಡಿದು ಕೆಲವೇ ನಿಮಿಷಗಳಲ್ಲಿ ಕಂಟೆಂಟ್ ರೆಡಿ ಮಾಡಿ ಅದರ ರಿಸಲ್ಟ್ ಕೂಡ ತಕ್ಷಣ ನೋಡಬಹುದು. ಸ್ಪೀಡ್ ಮತ್ತೆ ಎಫಿಷಿಯನ್ಸಿಯ ಒಂದು ಹೊಸ ಯುಗ ಇದು. ಹಾಗಾದ್ರೆ ಈ ಮೂರು ದೊಡ್ಡ ಶಕ್ತಿಗಳು ಅಂದ್ರೆ ಕಾಮರ್ಸ್, ಕಂಟೆಂಟ್ ಮತ್ತು ಎಐ ಒಟ್ಟಿಗೆ ಸೇರಿ ಪ್ರಭಾವ ಅಥವಾ ಇನ್ಫ್ಲೂಯೆನ್ಸ್ ಅನ್ನೋ ಪದದ ಅರ್ಥವನ್ನೇ ಹೇಗೆ ಬದಲಾಯಿಸ್ತಿವೆ ಅದನ್ನು ನೋಡೋಣ. ಮುಂಚೆಲ್ಲ ಯಶಸ್ಸನ್ನ ಫಾಲೋವರ್ಸ್ ಸಂಖ್ಯೆಯಿಂದ ಅಳಿತಿದ್ರು. ಆದ್ರೆ ಈಗ ಬ್ರ್ಯಾಂಡ್ಗಳು ಕೇಳ್ತಿರೋದು ಒಂದೇ ಪ್ರಶ್ನೆ: ನಾನ್ ಹಾಕಿದ ದುಡ್ಡಿಗೆ ರಿಟರ್ನ್ಸ್ ಏನ್ ಬಂತು? ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ROI. ಈಗ ಇನ್ಫ್ಲೂಯೆನ್ಸ್ ಅಂದ್ರೆ ಪಾಪ್ಯುಲಾರಿಟಿ ಅಲ್ಲ, ಬಿಸ್ನೆಸ್ಸಿಗೆ ಬರೋ ಲಾಭ. ಹಾಗಾದ್ರೆ ಯಶಸ್ಸಿನ ಹೊಸ ಫಾರ್ಮ್ಯುಲಾ ಇಲ್ಲಿದೆ. ವ್ಯಾಪಾರದ ಗುರಿ, ಅಸರಿ ಎನ್ನಿಸೋ ಕಂಟೆಂಟ್ ಮತ್ತು ಎಐ ಟೆಕ್ನಾಲಜಿ. ಈ ಮೂರರ ಪರ್ಫೆಕ್ಟ್ ಕಾಂಬಿನೇಷನ್ ಇದೆಯಲ್ಲ, ಅದೇ ಇವತ್ತಿನ ಸೋಷಿಯಲ್ ಮೀಡಿಯಾದ ಗೆಲುವಿನ ಮಂತ್ರ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ: ಎಲ್ಲವನ್ನೂ ಅಲ್ಗಾರಿದಮ್ಗಳೇ ನಿರ್ಧರಿಸೋ ಈ ಎಐ ಚಾಲಿತ ಜಗತ್ತಿನಲ್ಲಿ ನಿಜವಾದ ಒಂದು ಹ್ಯೂಮನ್ ಕನೆಕ್ಷನ್ನ ಭವಿಷ್ಯ ಏನೋ? ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ.